ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಸಂಚಿಕೆ ಇವತ್ತು ಏನಾಗುತ್ತೆ ಬನ್ನಿ ನೋಡೋಣ. ಧಾರಾವಾಹಿ ಪಾಪ ಮೀನಾ ಬಟ್ಟೆಗಳೆಲ್ಲ ವಾಶ್ ಮಾಡಿ ಅವರು ಅತ್ತೆ ಬೆಡ್ರೂಮಲ್ಲಿ ಮಾಡಿಸ್ತಾ ಇರ್ತಾಳೆ. ಏನೇ ಇದ್ದಿದ್ದು ಬಟ್ಟೆಗಳಲ್ಲಿ ಇಲ್ಲೇ ಹಾಕ್ಕೊಂಡಿದ್ಯಾ, ನಾನು ಮಲ್ಕೋದು ಯಾವಾಗ ಅಂತ ಬೈತಾ ಇರ್ತಾಳೆ ಅಮ್ಮ. ಆಗ ಆ ಟೈಮ್ಗೆ ಸೂರ್ಯ ಬಂದು ಯಾವಾಗ ನೋಡಿದ್ರು ಇದೇ ಗೋಳು ನೆಂದು ಅಲ್ವಾ, ಅವಳೇನೇನು ಸುಮ್ಮನೆ ಇದ್ದಾಳಲ್ವ, ಬಟ್ಟೆಗಳಲ್ವ ಮಡಿಸಿರೋದು, ಯಾರು ಆಕೆವೇನೋ ಒಂದೇ ಅಲ್ವಲ್ಲ, ನಿಮ್ಮೆಲ್ಲರೂ ಇದ್ದಾವಲ್ವ, ಯಾಕೆ ಅವಳು ಕೆಲಸ ಮಾಡ್ತಿದ್ದಾಳಲ್ವ, ಕೊಂಡು ಕಾಣಿಸ್ತಾ ಇಲ್ವಾ ನಿಮಗೆ, ಯಾವಾಗಲಾದರೂ ಬೈತಾ ಇರ್ತೀರಾ ಅಂತ ಸೂರ್ಯ ಮೀನನ್ನು ಬೈತಾ ಇರ್ತಾಳೆ. ಆಗ ಮೀನಾ ಆಯಿತು ಅದರಲ್ಲಿ ಇಟ್ಟು ಬಾ ಜಲ್ಲಿ ಅಂತ ಕರ್ತಿರ್ತಾನೆ. ಆಗ ಮೀನಾ ಬಟ್ಟೆಗಳು ತಗೋವಾಗ ಆಗ ಶಾಂತಿ ಯಾಕೆ ಇಷ್ಟು ನಿಧಾನ ಮಾಡ್ತೀವಿ, ಜಲ್ಲಿ ತಗೊಂಡು ನಡಿಯ ಅಂತ ಪಾಪ ಬಟ್ಟೆಗಳೆಲ್ಲ ಕೊಟ್ಟು ಆಗ ಮೀನಲ್ಲಿ ಶೋಕೇಸ್ನಲ್ಲಿ ಇಟ್ಟು ಆಮೇಲೆ ಹೋಗ್ತಾ ಇರ್ತಾಳೆ. ಹೋದ್ಮೇಲೂ ಆಗ ಶಾಂತಿ ಬರ್ತಾಳೆ, ಯಾವಾಗಲೂ ನೋಡಿದ್ರು ಇಷ್ಟೇ ಉಳಿದು ನಿಧಾನಕ್ಕೆ ಮಾಡ್ತಾಳೆ ಅಂತ ಶಾಂತಿ ಬೈತಾ ಇರ್ತಾಳೆ. ಆಗ ಈ ಕಡೆಗೆ ಬನ್ನಿರಿ ನಿನಗೆ ಹಾಲು ಕೊಡ್ತೀನಿ ಅಂತ ಮೀನಾ ಸೂರ್ಯನ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋದ್ಮೇಲೆ ಈ ಕಡೆಗೆ ಮನೋಜ್ ರೋಹಿಣಿ ನಾನಂತೂ ಇವತ್ತು ಬೆಡ್ರೂಮ್ ಬಿಡೋದೇ ಇಲ್ಲ, ನನಗೆ ಇವತ್ತೇ ಬೇಕು ಅಂತ ಮನೋಜ್ ಈ ಕಡೆ ರೋಹಿಣಿ ಹತ್ರ ಮಾತಾಡ್ತಾ ಇರ್ತಾನೆ. ಯಾಕ್ರಿ ಈಗ ಮಾತಾಡ್ತಿದ್ದೀರ, ಇವತ್ತು ಒಂದು ದಿವಸ ಮಕ್ಕಂಡ್ರೆ ಏನಾಗಲ್ಲ, ಬರ್ರಿ ಹೊರಗಡೆ ಮಕ್ಕಂಡ್ರೆ ಯಾವಾಗ ನೋಡಿದ್ರು ಬೆಡ್ರೂಮ್ ಅಂತ ಇರ್ತೀಯ ಅಂತ ರೋಹಿಣಿ ಬರ್ತಾ ಇರ್ತಾಳೆ. ಆಯ್ತು ಕಣೆ ಆಯಿತು ನೋಡೋಣ, ಹೊರಗೆ ಮಲಗವನ್ ಬಾ, ಯಾಕೆ ಇಷ್ಟು ಸಿಟ್ಟಾಗ್ತಾ ಇದೆಯಾ ಅಂತ ರೋಹಿಣಿಗೆ ಮನೋಜ್ ಹೇಳ್ತಾನೆ. ಹೇಳಿದ್ಮೇಲೆ ಆಗ ಸೂರ್ಯ ಮೀನ ನೋಡಿ ಅದನ್ನು ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಇಲ್ಲಿ. ಆಗ ಮನೋಜು ಮನಸ್ಸಲ್ಲೇ ಬೈಕೊಂತಿರ್ತಾನೆ, ಯಾಕೆ ಅವಳು ಇವತ್ತು ಇಷ್ಟು ಸಿಟ್ಟಲ್ಲಿದ್ದಾಳೆ, ಯಾಕೆ ಏನಾಗಿದೆ ಅಂತ ಮನೋಜ್ ಅನ್ಕೊತ ಇರ್ತಾನೆ. ಆಗ ರೋಹಿಣಿ ನೆಮ್ಮದಿಯಾಗಿರ್ತಾಳೆ ಮನೋಜ್ ಹೊರಗಡೆ ಅನ್ನೋದಕ್ಕೆ. ಆಗ ಮೀನಾ ಇನ್ನು ಕತ್ಲಾಗೋದಕ್ಕೆ ಬರುತ್ತೆ. ಮೀನಾ ಆದರೆ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿ ಆಗ ಸಾಮಾನೆಲ್ಲ ತಿಕ್ಕಿ ಆಗ ಅವರು ಸೂರ್ಯ ಹೋಗ್ತಾನೆ. ಸೂರ್ಯ ಹೋದ್ಮೇಲೆ ಆಗ ಸೂರ್ಯ ಹೋಗಿ ಮೀನನ್ನು ತಪ್ಪಿದ ಮೇಲೂ ಹಾಗೆ ಬಿಡ್ರಿ ನನ್ನ ಕೆಲಸ ಇದೆಯಾ ಅಂತ ಮೀನು ಹೇಳ್ತಾ ಇರ್ತಾಳೆ. ಬಿಡಿ ಯಾವಾಗಲೂ ನೋಡಿದ್ರೆ ಅದೇ ಕೆಲಸನೇ ಎಂದು ಬಿಡು, ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ರೆ ಏನಾಗಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಗ ಅವರಿಬ್ಬರು ತುಂಬ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ರೊಮ್ಯಾನ್ಸ್ ಮಾಡುವಾಗ ಆಗ ಒಂದು ಕೂತ್ಕೊಂಡು ಅಲ್ಲೇ ಕಸ್ತೂರಿ ಬಂದಿದ್ದಾರಲ್ವಾ ಅವ್ರು ನೋಡಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಹೌದ್ರಿ ಎದಕ್ಕೆ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ಅದು ಇದು ಅಂತ ಹೇಳ್ತಾ ಇರ್ತಾನೆ. ಹೇಳ್ರಿ ಏನಂತ ಕೇಳ್ತಾ ಇರ್ತಾಳೆ ಮೀನಾ. ಬಿಡು ಆಮೇಲೆ ಯಾಕೆ ಬಿಡು, ಆಯಿತು ನನಗೊಂದು ಮುದ್ದು ಕೊಟ್ಬೇಡ, ನಾನು ಹೋಗ್ಬಿಡ್ತೀನಿ ಅಂತ ಸೂರ್ಯ ಮೀನನ್ನು ಕೇಳ್ತಾ ಇರ್ತಾನೆ. ರೀ ಆಗಲ್ಲ ರೀ, ಸುಮ್ಮನೆ ಊರು ಯಾರನ್ನು ಬಂದು ನೋಡ್ತಾ ಇರ್ರಿ, ಅತ್ತೆ ಬರ್ತಿರ್ತಾಳೆ ಹೋಗ್ರಿ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಆಯ್ತು ಬಿಡಿ, ನೀನು ಯಾವಾಗ ನೋಡಿದ್ರೆ ಇಷ್ಟೇ ನಿಂದು ಅಂತ ಆಗ ಸೂರ್ಯ ಹೋಗ್ತಾನೆ. ಹೋಗಿ ಮಲ್ಕೊತಾ ಇರ್ತಾನೆ. ಇವತ್ತಿನ ಸಂಚಿಕೆ ಈಗೆಲ್ಲ ಮುಗಿಯುತ್ತೆ ಫ್ರೆಂಡ್ಸ್. ನಾಳೆ ಸಂಚಿಕೆ ಏನಾಯ್ತು ಅಂತ ಬನ್ನಿ ನೋಡೋಣ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.